ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪರೀಕ್ಷಾ ವೇಳಾಪಟ್ಟಿ ಪ್ರಕಟವಾಗಿದೆ. ಮಾರ್ಚ್ 18ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗಲಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15ರವರೆಗೆ ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆಗೆ ನೋಂದಾಯಿಸಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ 9,02,889. ಹೊಸಬರು 8,12,855. ಪುನರಾವರ್ತಿತ 62,845 ವಿದ್ಯಾರ್ಥಿಗಳು ಅಂದರೆ ರಿಪೀಟ್ 27,189 ಖಾಸಗಿ ಅಭ್ಯರ್ಥಿಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಆಗಿದೆ. ಈ ಕುರಿತು ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿದ್ದಾರೆ, ನೋಡೋಣ. ಯಾವ ರೀತಿ ನಾವು ಎಕ್ಸಾಮಿನೇಷನ್ ಫೇಸ್ ಮಾಡಬೇಕು, ಯಾವ ರೀತಿ ಎಕ್ಸಾಮಿನೇಷನ್ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟು ಏನಾಗ್ತದೆ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್. ಈಗ ಸೈಕಲ್ ಹೊಡಿಬೇಕಾದ್ರೆ ಸೈಕಲ್ ಪರ್ಚೇಸ್ ಮಾಡಿದ ದಿವಸ ಸೈಕಲ್ ಹೊಡಿಯೋಕ್ಕೆ ಬರಲ್ಲ, ಅದು ಓಡಿಸ್ಬೇಕು ದಿನ. ಹಾಗೆ ಎಕ್ಸಾಮಿನೇಷನ್ನು ಕೂಡ ಭಾಳ ಫ್ರೀ ಆ್ಯಂಡ್ ಫೇರ್ ಆಗಿ ಸಂತೋಷದಿಂದ ತಗೊಳ್ಬೇಕು. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿದ ಮೇಲೆ ಫಸ್ಟು ನಾವು ಯಾವಾಗ ಲಾಂಚ್ ಮಾಡಿದ್ವಿ ಆವಾಗ ಮಕ್ಕಳಿಗೆ ಇನ್ನೂ ಆ ಮಾಹಿತಿ ಗೊತ್ತಿರಲಿಲ್ಲ. ಎರಡನೇ ಎಕ್ಸಾಮ್ ಈಗೇನು ನಡೀತಾ ಇದೆ, ದೇ ಆರ್ ವೆರಿ ಹ್ಯಾಪಿ. ಮಕ್ಕಳಿಗೆ ಅನುಕೂಲ ಆಗಬೇಕು, ಕೆಪಾಸಿಟಿ ಇರ್ತದೆ, ಫ್ರೆಂಡ್ಲಿ ಆಗಿರಬೇಕು. ಎಕ್ಸಾಮ್ ಭಯನೇ ಇರಬಾರ್ದು. ಅದನ್ನ DC ಅವ್ರಿಗೂ ನಾವು ಹೇಳಿದ್ವಿ, ಯಾವುದೇ ಥರದ ಭಯ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಮತ್ತು ಫ್ರೀಯಾಗಿ ಹೋಗ್ಬೇಕು. ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಎಕ್ಸಾಮಿನೇಷನ್ ಅಲ್ಲಿ ಸುತ್ತಮುತ್ತ ವಾತಾವರಣ ಇರ್ಬೋದು, ಎಲ್ಲದೂ ಕೂಡ ಕಾಮ್ ಆಗಿರಬೇಕು, ಚೆನ್ನಾಗಿರಬೇಕು.